ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಶಂಭು ಶಂಕರ. ಮಧ್ಯ ವಯಸ್ಸು ದಾಟಿದ ಬ್ರಹ್ಮಚಾರಿ ಮಹೇಶ್ ಅವರು ರೂ. 300 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯ ಒಡೆಯ. ಆ ಆಸ್ತಿಗೆ ಮಹೇಶ್ ಅವರ ಒಬ್ಬ ತಮ್ಮ ಹೆಸರು ಶಂಭು ಮತ್ತು ಒಬ್ಬ ಅಣ್ಣನ ಮಗ ಹೆಸರು ಶಂಕರ, ಇವರಿಬ್ಬರು ವಾರಸುದಾರರು. ಶಂಭು ಕ್ರಿಮಿನಲ್ ಹಿನ್ನೆಲೆಯುಳ್ಳವನು. ಯಾವುದೋ ಮೊಕದ್ದಮೆಯಲ್ಲಿ ಪೊಲೀಸರಿಗೆ ಬೇಕಾದವನಾಗಿ ದಶಕಕ್ಕೂ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ದವನು. ಶಂಭುವಿನ ಕಣ್ಮರೆಯಿಂದ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸುದಾರನೆಂದು ತಿಳಿದಿದ್ದ ಶಂಕರನಿಗೆ ಶಂಭುವಿನ ಅಚಾನಕ್ ಆಗಮನದಿಂದ ತತ್ತರಿಸಿ ಹೋಗುವಂತಾಯಿತು. ಈ ಕಥೆಯಲ್ಲಿ ಅದೆಷ್ಟು ತಿರುವುಗಳಿವೆ ಎಂದು ಗುರುತಿಸಲು ಪ್ರಯತ್ನಿಸಿ. ಕಥೆ ಓದಿ, ಕೇಳಿ, ಆನಂದಿಸಿ. ಧನ್ಯವಾದಗಳು. ಒಂದೇ ಹಾಳೆಯ ಛಾಪಾ ಕಾಗದವನ್ನು ತನ್ನ ಕೈಯಲ್ಲಿ ಹಿಡಿದು 4 ಬಾರಿ ಮನದಲ್ಲೇ ಓದಿಕೊಳ್ಳುತ್ತಾನೆ ಶಂಭು. ಛಾಪಾ ಕಾಗದ ನೋಂದಣಿಯಾದದ್ದಕ್ಕೆ ಸಾಕ್ಷಿಯಾಗಿ ಹಿಂಬದಿಯಲ್ಲಿ ನೋಂದಣಿ ಕಚೇರಿಯ ಮುದ್ರೆ, ಅಧಿಕಾರಿಯ ಸಹಿ, ನೋಂದಣಿ ಸಂಖ್ಯೆ ಎಲ್ಲವೂ ಇದೆ. ದಾಖಲೆಗೆ 2 ಸಾಕ್ಷಿಗಳೂ ಸಹಿ ಹಾಕಿದ್ದಾರೆ. ಯಾರೆಂದು ಶಂಭುವಿಗೆ ತಿಳಿಯದು. ಛಾಪಾ ಕಾಗದ ಹಿಡಿದಿದ್ದ ಕೈಗಳು ಸಣ್ಣಗೆ ನಡುಗುತ್ತಿರುತ್ತವೆ. ಒಂದೇ ಪುಟದಲ್ಲಿ ಬೆರಳಚ್ಚು ಮಾಡಲ್ಪಟ್ಟ ಉಯಿಲಿಗೆ ಅಣ್ಣ ಮಹೇಶ ಹಾಕಿದ್ದ ಸಹಿಯನ್ನು ಗುರುತಿಸುತ್ತಾನೆ ಶಂಭು. ಅಣ್ಣನ ಸಹಿಯನ್ನು ಖಚಿತಪಡಿಸಿಕೊಳ್ಳಲು ತಾನು ತಂದಿದ್ದ ಯಾವುದೋ ಇನ್ನೊಂದು ಪತ್ರದ ಮೇಲಿದ್ದ ಅಣ್ಣನ ಸಹಿಯೊಂದಿಗೆ ಉಯಿಲಿನ ಮೇಲಿದ್ದ ಸಹಿಯನ್ನು ಹೋಲಿಸುತ್ತಾನೆ. ಇದನ್ನು ನೋಡುತ್ತಿದ್ದ ವಕೀಲರಿಗೆ ಶಂಭುವಿನ ಬುದ್ಧಿವಂತಿಕೆ ಮೆಚ್ಚುಗೆಯಾಗುತ್ತದೆ. ಶಂಭು ಮತ್ತೆರಡು ಬಾರಿ ಉಯಿಲನ್ನು ಓದಿ ಅದರಲ್ಲಡಗಿದ ವಿವರವನ್ನು ಮನನ ಮಾಡಿಕೊಳ್ಳುತ್ತಾನೆ. ಹೌದು, ಅಣ್ಣ ಮಹೇಶ ಹೀಗೇಕೆ ಮಾಡಿದನೋ ತಿಳಿಯದು. 100 ಕೋಟಿ ಬೆಲೆಯ ಆಸ್ತಿ ಇದ್ದರೂ ಕೇವಲ 9,90,000 ರೂಪಾಯಿ ಮೌಲ್ಯದ ಷೇರು ಬಂಡವಾಳ ಮಾತ್ರ ಶಂಕರನಿಗೆ ಸಿಗುವಂತೆ ಉಯಿಲು ಬರೆದಿದ್ದಾನೆ. ಬಾಕಿ ಆಸ್ತಿಯ ಬಗ್ಗೆ ಒಂದು ಅಕ್ಷರವೂ ಬರೆದಿಲ್ಲ. ಏಕೋ ಆಶ್ಚರ್ಯವಾಗಿದೆ. ಅಣ್ಣನ ಉದ್ದೇಶವೇನಿದೆಯೋ ಏನೋ ಯೋಚಿಸುತ್ತಾನೆ ಶಂಭು. ಕುತೂಹಲ ತಾಳಲಾರದೆ ವಕೀಲರನ್ನು ಕೇಳಿಯೇ ಬಿಡುತ್ತಾನೆ. ವಕೀಲರೇ, ನಮ್ಮಣ್ಣ ತುಂಬಾ ಬುದ್ಧಿವಂತ, ವ್ಯವಹಾರ ಚತುರ. ಇಷ್ಟು ದೊಡ್ಡ ಆಸ್ತಿಯ ಬಗ್ಗೆ ಏನೂ ಬರೆಯದೆ ಬರೀ 9,90,000 ಬೆಲೆಯ ಷೇರುಗಳ ಬಗ್ಗೆ ಬರೆಯಲು ಕಾರಣವೇನೆಂದು ಹೊಳೆಯುತ್ತಿಲ್ಲ. ಶಂಭು: ಅದರ ಕಾರಣ ನನಗೂ ತಿಳಿಯದು. ಬಹುಶಃ ನೀವು ಎಂದಾದರೂ ಹಿಂದಿರುಗಿ ಬಂದೇ ಬರುವಿರೆಂದು ಬಲವಾಗಿ ನಂಬಿದ್ದರೋ ಏನೋ. ಆಗ ಆಲೋಚಿಸಿ ತಮ್ಮ ಉಯಿಲನ್ನು ಮತ್ತೊಮ್ಮೆ ಬರೆಯಬೇಕೆಂದು ಆಲೋಚಿಸಿದ್ದಂತೆ ಕಾಣುತ್ತದೆ. ತಮಗೆ ಏನೂ ಗೊತ್ತಿಲ್ಲದಂತೆ ಉತ್ತರಿಸಿದ್ದರು ವಕೀಲರು. ಶಂಭುವಿಗೆ ಈ ಉತ್ತರದಿಂದ ತೃಪ್ತಿಯಾಯಿತೋ ಇಲ್ಲವೋ ವಕೀಲರಿಗೆ ಅರ್ಥವಾಗಲಿಲ್ಲ. ಆದರೂ ಅವರು ಬುದ್ಧಿವಂತಿಕೆಯಿಂದ ಒಂದು ಪ್ರಶ್ನೆಗೆ ಉತ್ತರವನ್ನು ಮುಚ್ಚಿಟ್ಟಿದ್ದರು. ಈ ಷೇರು ಬಂಡವಾಳಕ್ಕೆ ಮಾತ್ರ ಉಯಿಲು ಬರೆದಿಡಬೇಕಾಗಿದ್ದ ಆತುರವಾದರೂ ಏನಿತ್ತು ಎಂದು ತಿಳಿಯಲು ಶಂಭುವಿಗೂ ಹೊಳೆದಿರಲಿಲ್ಲ. ವಕೀಲರು ಹೇಳಿರಲಿಲ್ಲ. ಶಂಭುವಿನ ಮನಸ್ಸೆಲ್ಲ ಮಹೇಶರ ಒಟ್ಟು ಆಸ್ತಿಯ ಬೆಲೆಯ ಅಂದಾಜು ಮಾಡುವುದರಲ್ಲೇ ತುಂಬಿ ಹೋಗಿತ್ತು. ವಕೀಲರೇ ಮಾತನಾಡಿ ಶಂಭುವನ್ನು ಎಚ್ಚರಿಸಿದ್ದರು. ಶಂಭು, ಈಗ ಉಯಿಲಿನ ಮೂಲ ಪ್ರತಿಯನ್ನು ನೋಡಿದ್ದಾಯಿತು. ಇದರಿಂದ ನಿಮಗೆ ತೃಪ್ತಿಯಾಯಿತೆಂದು ನಂಬುತ್ತೇನೆ. ಇನ್ನು ತಡ ಮಾಡದೆ ಕಾರ್ಯ ಮುಂದುವರೆಸಿ ಧೈರ್ಯದಿಂದ ಕಾರ್ಯ ಪೂರ್ಣಗೊಳಿಸಿ. ಆದರೆ ಒಂದು ಎಚ್ಚರಿಕೆ: ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದರೂ ನಮ್ಮಿಬ್ಬರ ಕುತ್ತಿಗೆಗೂ ಉರುಳು ಬೀಳುವುದೆಂದು ಮರೆಯಬೇಡಿ. ಈಗ 7 ಗಂಟೆಯಾಗಿದೆ. 9ಕ್ಕೆ ಸರಿಯಾಗಿ ರೂಂಬಾಯ್ ಕೃಷ್ಣ ನಿಮ್ಮಣ್ಣನಿರುವ ಕೋಣೆಗೆ ಊಟ ಕೊಂಡು ಹೋಗಿ ಅವರಿಗೆ ಔಷಧಿ ಮಾತ್ರೆಗಳನ್ನು ಕೊಟ್ಟು 9:15ಗೆ ಸರಿಯಾಗಿ ಹೊರಟು ಹೋಗುತ್ತಾನೆ. ಇದು ಅವನ ದಿನಚರಿ. ಸ್ವಲ್ಪವೂ ತಪ್ಪುವುದಿಲ್ಲ. 10 ಗಂಟೆಗೆ ಸರಿಯಾಗಿ ನಿಮ್ಮಣ್ಣ ನಿದ್ದೆ ಹೋಗಿರುತ್ತಾರೆ. ಏಕೆಂದರೆ ಅವರು ಇತ್ತೀಚೆಗೆ ಆಸ್ಪತ್ರೆ ಸೇರಿದಾಗಿನಿಂದ ನಿತ್ಯವೂ ರಾತ್ರಿ ನಿದ್ದೆಗಾಗಿ ಮಾತ್ರೆ ಕೊಡಲು ವೈದ್ಯರು ಸೂಚಿಸಿದ್ದಾರೆ. ಇದು ನಿಮಗೂ ತಿಳಿದ ವಿಚಾರ. ನೀವು 10 ಗಂಟೆಯ ನಂತರ ಹೋಗಿ ಬಾಗಿಲು ತೆಗೆದು ಒಳ ಹೋಗಬಹುದು. ನಿಮ್ಮಣ್ಣನಿಗೆ ಇದು ಯಾವುದೂ ತಿಳಿಯುವುದಿಲ್ಲ. ಆತ ಗಾಢ ನಿದ್ರೆಯಲ್ಲಿರುತ್ತಾರೆ. ನಿಮ್ಮ ಕಾರ್ಯ ಪೂರೈಸಿ ಬಂದು ಬಿಡಿ. ಮುಖ್ಯವಾಗಿ ಹೊರಗಿನಿಂದ ಚಿಲಕ ಹಾಕುವುದನ್ನು ಮರೆಯದಿರಿ.
ಕೃಷ್ಣ ಹೊರಟು ಹೋದ ನಂತರ ನಿಮ್ಮಣ್ಣನ ಕೋಣೆಯ ಕಡೆ ಯಾರೂ ತಲೆ ಹಾಕುವುದಿಲ್ಲ. ಹೀಗಾಗಿ ನೀವು ಹೋಗುವುದು ಬರುವುದು ಯಾರಿಗೂ ತಿಳಿಯುವ ಸಾಧ್ಯತೆ ಇಲ್ಲ. ಸಿಸಿಟಿವಿ ಕ್ಯಾಮೆರಾ ಕೆಟ್ಟು ಹೋಗಿರೋ ವಿಚಾರ ನಿಮಗೂ ತಿಳಿದಿದೆ. ಅದನ್ನು ಸರಿಪಡಿಸಲು ಇನ್ನೂ ಹಲವು ದಿನ ಬೇಕಾಗುತ್ತದೆ. ಆದರೂ ಎಚ್ಚರಿಕೆಯಿಂದಿರಿ. ಕೆಲಸವಾದ ಕೂಡಲೇ ತತ್ಕ್ಷಣಕ್ಕೆ ನಿಮಗೆ ಬೇಕಾದ 2 ಲಕ್ಷಕ್ಕೆ ಸಿದ್ಧಪಡಿಸಿರುತ್ತೇನೆ. ಬಾಕಿ ವಿಚಾರದ ಬಗ್ಗೆ ನಂತರ ಶೀಘ್ರದಲ್ಲೇ ನಿರ್ಧಾರವಾಗುತ್ತದೆ. ಇನ್ನು ಹೋಗಿ ಬನ್ನಿ. ನಿಮಗೆ ಗುಡ್ ಲಕ್. ನನ್ನ ಮಗಳ ಆತ್ಮಕ್ಕೆ ಶಾಂತಿ. ಹಾ, ಇನ್ನೊಂದು ವಿಚಾರ. ರೂಮ್ ಬಾಯ್ ಕೃಷ್ಣ ನಿಮ್ಮಣ್ಣನ ಕೋಣೆಗೆ ಹೋಗುವ ಸಮಯದಲ್ಲೇ ಏನಾದರೊಂದು ನೆಪ ಮಾಡಿ ನೀವು ಆ ಕೋಣೆಗೆ ಹೋಗಿ ಒಳಗೆಲ್ಲ ಓಡಾಡಿ ಬನ್ನಿ. ಒಂದು ವೇಳೆ ನಾಳೆ ಪೊಲೀಸ್ ನಾಯಿಗಳನ್ನು ಕರೆಸುವ ಪ್ರಸಂಗ ಬಂದರೆ ಬೇರೆಯವರ ಎದುರಿಗೇ ನೀವು ಆ ಕೋಣೆಯಲ್ಲಿ ಓಡಾಡಿದ ಸಾಕ್ಷಿ ಇರಬೇಕಲ್ಲ. ಹಾ, ಮತ್ತೆ ಕೈಗಳಿಗೆ ಗ್ಲೌಸ್ಗಳನ್ನು ಹಾಕಿಕೊಳ್ಳುವುದನ್ನು ಮರೆಯಬೇಡಿ. ಎಷ್ಟು ಮುನ್ನೆಚ್ಚರಿಕೆ ವಹಿಸಿದರೂ ಸಾಲದೆನಿಸಿತ್ತು. ಶಂಭು ಅನುಭವಸ್ಥನೇ ಆಗಿದ್ದರೂ ಎಲ್ಲವನ್ನೂ ಇನ್ನೊಮ್ಮೆ ನೆನಪಿಸುವುದರಲ್ಲಿ ತಪ್ಪಿಲ್ಲವಲ್ಲ. ಶಂಭು ಈಗ ಸಣ್ಣಗೆ ನಡುಗುತ್ತಿದ್ದ. ಹಿಂಜರಿಯುತ್ತಲೇ ಮೆಲ್ಲನೆ ಹೊರನಡೆದ, ತನ್ನೊಂದಿಗಿದ್ದ ಮಾರಣಾಂತಿಕ ಅಯಸ್ಕಾಂತದೊಂದಿಗೆ. ವಕೀಲರು ಉಯಿಲಿನ ಮೂಲ ಪ್ರತಿಯನ್ನು ಲಕೋಟೆಯೊಳಗಿಡುತ್ತಾ ಶಂಭುವನ್ನು ಬೀಳ್ಕೊಟ್ಟರು. ಶಂಭುವಿನ ಸಾಮರ್ಥ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ನಂಬಿಕೆ ಇತ್ತು. ಆ ರಾತ್ರಿ ತೀರಾ ನಿಶ್ಶಬ್ದವಲ್ಲದ ರಾತ್ರಿ. ಸುಮಾರು 9ರ ವೇಳೆಯಾಗಿದೆ. ವೇಗವಾಗಿ ಗೇಟಿನೊಳಗೆ ಬಂದ ಜೀಪೊಂದು ನೇರವಾಗಿ ಪೋರ್ಟಿಕೋ ಕಡೆಗೆ ಹೋಗದೆ ಹೋಟೆಲಿನ ಹಿಂಭಾಗದಲ್ಲಿದ್ದ ಖಾಲಿ ಜಾಗದ ಕಡೆಗೆ ನುಗ್ಗುತ್ತದೆ. ಎಲ್ಲ ವಾಹನಗಳ ನಿಲುಗಡೆಗಾಗಿ ಮೀಸಲಾಗಿದ್ದ ಸ್ಥಳದಲ್ಲಿ ವಿವಿಧ ವಾಹನಗಳನ್ನು ನಿಲ್ಲಿಸಲಾಗಿದೆ. ಕಟ್ಟಡದ ಹಿಂಭಾಗಕ್ಕಿದ್ದ ಒಂದು ಕೋಣೆಯ ಬಾಗಿಲ ಬಳಿ ಬಂದ ಜೀಪು ನಿಲ್ಲುತ್ತದೆ. ಜೀಪಿನಿಂದಿಳಿದ ಇನ್ಸ್ಪೆಕ್ಟರ್ ಅನಿತಾ ಖಾಕಿ ವೇಷದಲ್ಲಿರದೆ ಮುಫ್ತಿಯಲ್ಲಿರುತ್ತಾಳೆ. ತನ್ನೊಂದಿಗೆ ಬಂದಿದ್ದ 4 ಪೊಲೀಸ್ ಸಿಬ್ಬಂದಿಯೂ ಕೂಡ ಮುಫ್ತಿಯಲ್ಲಿರುತ್ತಾರೆ. ತಾವು ನಡೆಸುವ ದಾಳಿಯ ಸುಳಿವು ಮುಂಚಿತವಾಗಿಯೇ ಸಿಗಬಾರದೆಂದು ಎಲ್ಲ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಇನ್ಸ್ಪೆಕ್ಟರ್ ಹಾಗೂ ಪೇದೆಗಳು ಬಾಗಿಲ ಕಡೆ ಹೆಜ್ಜೆ ಹಾಕುತ್ತಾರೆ. ಬಾಗಿಲ ಒಳಗೆ ಹೋಗುತ್ತಲೇ ಯಾವುದೋ ಯಂತ್ರ ಚಾಲನೆಯಲ್ಲಿರುವ ಸದ್ದು ಸಣ್ಣಗೆ ಕೇಳುತ್ತದೆ. ಬಹುಶಃ ಏರ್ ಕಂಡೀಷನರ್ಗಳ ಸದ್ದಿರಬಹುದು. ಮುನ್ನಡೆದಿದ್ದ ಇನ್ಸ್ಪೆಕ್ಟರ್ ಅನಿತಾಳ ಹಿಂದೆ ಪೇದೆಗಳು ಹೆಜ್ಜೆ ಹಾಕುತ್ತಾ ಒಳಗಿನ ಇನ್ನೊಂದು ಬಾಗಿಲು ತಳ್ಳಿ ಮುಂದಿದ್ದ ಮೆಟ್ಟಿಲುಗಳನ್ನು ಮೆಲ್ಲನೆ ಇಳಿಯುತ್ತಾರೆ. ಸ್ಥಳದ ಪರಿಚಯ ಪೊಲೀಸ್ ಅಧಿಕಾರಿಗೆ ಚೆನ್ನಾಗಿ ತಿಳಿದಿದ್ದಂತೆ ತೋರುತ್ತದೆ. ಬಾಗಿಲ ಕಡೆ ಸದ್ದಿಲ್ಲದೆ ನಡೆದ ಅಧಿಕಾರಿ ಮತ್ತು ಪೇದೆಗಳು ಒಂದು ಕ್ಷಣ ಯಾವುದಾದರೂ ಸದ್ದು ಕೇಳುವುದೇನೋ ಎಂದು ನಿರೀಕ್ಷಿಸುತ್ತಾರೆ. ಅನಿತಾ ತನ್ನ ಕೈ ಬೆರಳಿನಿಂದ ಟಕ್ ಟಕ್ ಎಂದು 2 ಬಾರಿ ಬಾಗಿಲು ಬಡಿಯುತ್ತಾಳೆ. ಕೋಣೆಯ ಒಳಗೆ ತಮಗೇನು ಕಾದಿದೆಯೋ ಎಂದು ಪೇದೆಗಳು ಬಾಗಿಲು ತೆಗೆಯುವುದನ್ನೇ ನಿರೀಕ್ಷಿಸುತ್ತಾರೆ. ಅರ್ಧ ನಿಮಿಷದ ನಂತರ ಒಳಗಿನ ಚಿಲಕ ತೆಗೆದ ಸದ್ದು ಕೇಳುತ್ತದೆ. ಮೆಲ್ಲನೆ ಬಾಗಿಲು ತೆಗೆಯಲ್ಪಡುತ್ತದೆ. ಬಾಗಿಲು ತೆಗೆಯುವ ವೇಳೆಗೆ ಅನಿತಾಳ ಕೈಯಲ್ಲಿ ಪಿಸ್ತೂಲು ಬಂದಿರುತ್ತದೆ. ಇನ್ಸ್ಪೆಕ್ಟರ್ ಅನಿತಾಳ ಮುಖ ನೋಡುತ್ತಲೇ ಬಾಗಿಲು ತೆಗೆದ ವ್ಯಕ್ತಿಯ ಮುಖ ಬಾಡುತ್ತದೆ. ತನಗಷ್ಟೇ ಕೇಳಿಸುವಂತೆ ಪೊಲೀಸ್ ಎಂದು ಉದ್ಗರಿಸುತ್ತಾನೆ. ಇನ್ಸ್ಪೆಕ್ಟರ್ ಅನಿತಾ ವ್ಯಕ್ತಿಯ ಮುಖಕ್ಕೆ ಪಿಸ್ತೂಲ್ ಹಿಡಿದು ವ್ಯಕ್ತಿಯನ್ನು ಹಿಂದಕ್ಕೆ ತಳ್ಳುತ್ತಾ ಮೌನವನ್ನು ಮುರಿಯುತ್ತಾಳೆ. ಮಿಸ್ಟರ್ ಶಂಕರ್, ಕೊನೆಗೂ ನೀವು ನನ್ನ ಕೈಗೆ ಸಿಕ್ಕಿಬಿದ್ದಿರಿ. ನಿಮ್ಮನ್ನು ಹಿಡಿದೇ ಹಿಡಿಯುತ್ತೇನೆಂದು ನಾನು ಹಿಂದೆ ಹೇಳಿದ್ದು ನೆನಪಿದೆಯೇ? ಕೊನೆಗೂ ಒಂದು ಚಿಲ್ಲರೆ ಜೂಜಾಟವಾಡಿದ್ದಕ್ಕಾಗಿ ನಿಮ್ಮನ್ನು ಹಿಡಿಯಬೇಕಾಗಿದೆ. ನಿಮ್ಮ ಜೊತೆಯಲ್ಲಿರುವ ಎಲ್ಲ ಮಿತ್ರರು ಸಮಾಜದ ಗೌರವಸ್ಥ ವ್ಯಕ್ತಿಗಳ ಮಕ್ಕಳು. ನಾಳೆ ನಿಮ್ಮೆಲ್ಲರ ಭಾವಚಿತ್ರ ಸಮೇತ ಪೇಪರಿನಲ್ಲಿ ನಿಮ್ಮ ಸುದ್ದಿ ಬಂದಾಗ ಅವರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದು ಖಂಡಿತ. ಜೂಜಿಗಾಗಿ ನೀವಿಟ್ಟಿರುವ ಹಣ ನೋಡಿ ಎಷ್ಟಿದೆ? ಕನಿಷ್ಠ 3 ಲಕ್ಷಗಳು. ಅಬ್ಬಾ, ಇಷ್ಟೊಂದು ಹಣ ನಾನು ಒಮ್ಮೆಲೇ ನೋಡಿರಲೇ ಇಲ್ಲ. ವಿಧಾನಸೌಧದ ಗೋಪುರ ಕುಣಿಸುವೆನೆಂದಿದ್ದಿರಲ್ಲ, ಕುಣಿಸಿ ನೋಡೋಣ. ಒಂದು ರಾತ್ರಿ ನಮ್ಮ ಅತಿಥಿಗಳಾಗಿರಿ. ನಾಳೆ ಬೆಳಿಗ್ಗೆ ನಿಮ್ಮೆಲ್ಲರನ್ನೂ ಈ ಹಣವನ್ನು ಮತ್ತು ನಿಮ್ಮ ಇಸ್ಪೀಟ್ ಎಲೆಗಳನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸುವೆ, ಬನ್ನಿ ಎಂದು ಎಲ್ಲರನ್ನೂ ಹೊರಕ್ಕೆ ಕಳುಹಿಸುವಳು. ಶಂಕರನ ಮುಖ ಅವಮಾನದಿಂದ ಕೆಂಪಗಾಗಿತ್ತು. ಮೋಸ ಹೋದೆ ಎಂದು ತನ್ನಲ್ಲೇ ಅಂದುಕೊಂಡ. ರೂಮ್ ಬಾಯ್ ಬಡಿಯುವಂತೆಯೇ ಬಾಗಿಲು ಬಡಿದು ಅವನಂತೆಯೇ ಅರ್ಧ ನಿಮಿಷ ಮೌನವಾಗಿದ್ದು
ನಮ್ಮನ್ನು ಮೋಸಪಡಿಸಿದ್ದಾಳೆ ಇವಳು. ಕಾನ್ಸ್ಟೇಬಲ್, ಮೊದಲು ಎಲ್ಲರ ಮೊಬೈಲ್ ಫೋನ್ ತೆಗೆದುಕೊಳ್ಳಿ. ನನಗೆ ಫೋನ್ನಲ್ಲಿ ಒತ್ತಡಗಳು ಬರುವುದು ಇಷ್ಟವಿಲ್ಲ. ಇವರೆಲ್ಲ ನಾಳೆ ಬೆಳಿಗ್ಗೆವರೆಗೆ ನಮ್ಮಲ್ಲಿರಲಿ. ಬೆಳಗಾದ ಮೇಲೆ ಅವರವರ ಮನೆಯವರೆಲ್ಲ ಬೇಕಾದರೆ ಬರಲಿ. ಇನ್ಸ್ಪೆಕ್ಟರ್, ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ಇಲ್ಲಿರೋ ಎಲ್ಲರೂ ತುಂಬಾ ಶಕ್ತಿವಂತರ ಕುಟುಂಬದವರು. ಏನೋ ಕಾಲ ಕಳೆಯಲು ನಾವು ಆಡುತ್ತಿದ್ದೆವು ಅಷ್ಟೇ. ಎಲ್ಲರ ಮೊಬೈಲ್ ಫೋನ್ ಕಿತ್ತುಕೊಂಡು ಮನೆಯವರನ್ನು ಸಂಪರ್ಕಿಸುವುದನ್ನೂ ತಪ್ಪಿಸಿದರೆ ಅದರ ಪರಿಣಾಮ ತೀವ್ರವಾಗಿರುತ್ತದೆ. ಇನ್ನೊಮ್ಮೆ ಯೋಚಿಸಿ ಇನ್ಸ್ಪೆಕ್ಟರ್, ಎಚ್ಚರಿಸಲು ಪ್ರಯತ್ನಿಸಿದ್ದ. ಶಟ್ ಅಪ್ ಅಂಡ್ ಗೆಟ್ ಇನ್ ಟು ದಿ ಜೀಪ್. ಅಧಿಕಾರಿಣಿ ಯಾವ ಎಚ್ಚರಿಕೆಗೂ ಕಿವಿ ಕೊಡುವಂತಿರಲಿಲ್ಲ. ಕೊನೆಗೂ ತಾನು ಈ ಹೆಣ್ಣು ಹುಲಿಗೆ ಬಲಿಯಾದೆ. ಛೇ, ಎಂತಹ ಅವಮಾನ! ಅಂಕಲ್ ನನ್ನನ್ನು ಎಚ್ಚರಿಸಿದಾಗ ಸುಮ್ಮನಿದ್ದದ್ದು ತಪ್ಪಾಯಿತು ಎಂದು ಚಿಂತಿಸುತ್ತಾ ತಲೆ ತಗ್ಗಿಸಿ ಮೌನವಾಗಿ ಜೀಪಿನೊಳಗೆ ಏರಿದ್ದ ಶಂಕರ ತನ್ನ ಮಿತ್ರರೊಡಗೂಡಿ. ನಂತರ ಬಂದು ನಿಂತಿದ್ದ ಇನ್ನೊಂದು ಜೀಪಿನೊಳಗೆ ಇಬ್ಬರು ಪೇದೆಗಳು ಹಾಗೂ ಅನಿತಾ ಏರಿದರು. ಗೊರಗೊರ ಸದ್ದು ಮಾಡುತ್ತಾ ಜೀಪುಗಳು ಮುಂದೆ ಸಾಗಿದವು ಪೊಲೀಸ್ ಠಾಣೆಯ ಕಡೆಗೆ. ಶಂಕರ ಹತಾಶನಾಗಿ ತಲೆ ತಗ್ಗಿಸಿ ಕುಳಿತಿದ್ದ. ಈ ಅವಮಾನವನ್ನು ಹೇಗೆ ಜೀರ್ಣಿಸಿಕೊಳ್ಳುವುದೆಂದು ಯೋಚಿಸುತ್ತಿದ್ದ. ನಾಳೆ ತನ್ನನ್ನೇ ನೋಡುವ ಹೋಟೆಲ್ನ ಸಿಬ್ಬಂದಿಗೆ ಮುಖ ತೋರಿಸುವುದು ಹೇಗೆಂದು ಯೋಚಿಸುತ್ತಿರುವಂತೆಯೇ ಠಾಣೆ ಕಾಣಿಸಿತು. ಖಾಸಗಿ ಕಟ್ಟಡದ ಹಿಂಭಾಗದಲ್ಲಿ ರಾತ್ರಿ ಯಾವ ಸದ್ದು ಗದ್ದಲವಿಲ್ಲದೆ ಇಂತಹದೊಂದು ಮುಖ್ಯ ಘಟನೆ ತನ್ನ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆದು ಹೋಗಿತ್ತು. ಈ ವಿಷಯ ಅಂಕಲ್ಗೆ ತಿಳಿದರೆ ಹೇಗೆಂದು ಊಹಿಸುತ್ತಾ ಠಾಣೆಯ ಕೋಣೆಯೊಳಕ್ಕೆ ನಡೆದ ವಿಧಿಯಿಲ್ಲದೆ. ರಾತ್ರಿ ಕಳೆದು ಬೆಳಗಾಗಿದೆ. ನ್ಯಾಯಾಲಯದಲ್ಲಿ ದಂಡ ಕಟ್ಟಿ ಬಿಡುಗಡೆ ಹೊಂದಿ ಓಡೋಡಿ ಬಂದ ಶಂಕರ 7ನೇ ಅಂತಸ್ತಿಗೆ ಏರಿದ ಲಿಫ್ಟಿನ ಬಾಗಿಲು ತೆಗೆಯುತ್ತಲೇ ಅಂಕಲ್ರ ಕೋಣೆಯ ಕಡೆ ಓಡಿದ. ಕಾರಿಡಾರಿನ ತುಂಬ ಜನಗಳು ನಿಂತಿದ್ದಾರೆ. ಕೋಣೆಯ ಹತ್ತಿರಕ್ಕೆ ಯಾರೂ ನುಗ್ಗದಂತೆ ತಡೆಯಲು ಪೊಲೀಸ್ ಪೇದೆಗಳು ಪ್ರಯತ್ನಿಸುತ್ತಿದ್ದಾರೆ. ಆತುರಾತುರವಾಗಿ ಹೆಜ್ಜೆ ಹಾಕಿದ ಶಂಕರ ಜನಗಳ ಮಧ್ಯೆ ನುಸುಳಿ ದಾರಿ ಮಾಡಿಕೊಂಡು ಕೋಣೆಯ ಕಡೆ ನಡೆದ. ಕೋಣೆಯ ಒಳಗಡೆ ಮಹಜರ್ ಕಾರ್ಯ ನಡೆಸುತ್ತಿದ್ದ ಇನ್ಸ್ಪೆಕ್ಟರ್ ಅನಿತಾ ಶಂಕರನ ಕಡೆಗೊಮ್ಮೆ ನೋಡಿ ಸುಮ್ಮನಾದಳು. ಸೌಜನ್ಯಕ್ಕಾದರೂ ಶಂಕರನಿಗೆ ಸಂತಾಪ ಸೂಚಿಸದಿರುವಷ್ಟು ಅವನ ಮೇಲೆ ಕೋಪಬೇಕೆಂದು ಹತ್ತಿರದಲ್ಲಿದ್ದ ಯಾರಿಗೂ ಅರಿವಾಗದ ಸಂಗತಿಯಾಗಿತ್ತು. ಕೋಣೆಯ ಒಳಗೆ ಹೋಗುತ್ತಲೇ ಶಂಕರ ಚೀರಿದ, ಅಂಕಲ್, ಇದೇನಾಗಿ ಹೋಯಿತು? ಇದುವರೆಗೆ ತಡೆ ಹಿಡಿದಿದ್ದ ಅಳು ಈಗ ತಡೆಯಲಾರದೆ ಶಂಕರ ರೋಧಿಸುತ್ತಿದ್ದ. ನೇರವಾಗಿ ಶಂಭು ಚಿಕ್ಕಪ್ಪನ ಬಳಿ ಹೋಗಿ, ಶಂಭು ಚಿಕ್ಕಪ್ಪ, ಏನಿದು ಅಂಕಲ್ ಹೀಗೆ ಇದ್ದಕ್ಕಿದ್ದಂತೆ? ನೋ. ಶಂಕರನನ್ನು ಸಮಾಧಾನ ಪಡಿಸಲು ಶಂಭು ಚಿಕ್ಕಪ್ಪನಿಂದ ಹೇಗೆ ಸಾಧ್ಯ? ತಾನೂ ಶಂಕರನೊಂದಿಗೆ ಸೇರಿದ. ಮಂಚದ ಮೇಲಿನ ಮಹೇಶ್ ರವರ ಹೆಣಕ್ಕೆ ಬಿಳಿ ಬೆಡ್ಶೀಟ್ ಒಂದನ್ನು ಮೈತುಂಬ ಮುಚ್ಚಲಾಗಿತ್ತು. ಇನ್ಸ್ಪೆಕ್ಟರ್ ಅನಿತಾ, ಹೆಣ್ಣು ಹುಲಿ, ಎಷ್ಟಾದರೂ ಹೆಣ್ಣು, ಮೆಲ್ಲನೆ ಶಂಕರನ ಬಳಿ ಬಂದು ಮೆಲುಧ್ವನಿಯಲ್ಲಿ ನುಡಿದಿದ್ದಳು. ಐ ಆಮ್ ಸಾರಿ ಮಿಸ್ಟರ್ ಶಂಕರ್. ನಿಮ್ಮ ಅಂಕಲ್ಗೆ ಇಂತಹ ಅಕಾಲ ಮರಣ ಬರುತ್ತದೆಂದು ಯಾರೂ ಎಣಿಸಿರಲಿಲ್ಲ. ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮುಂದಿನ ಕೆಲಸಕ್ಕೆ ಸಿದ್ಧರಾಗಿ. ಈಗ ಬಾಡಿಯನ್ನು ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗುತ್ತದೆ. ಇಂತಹ ಸಮಯದಲ್ಲೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು. ಇನ್ಸ್ಪೆಕ್ಟರ್, ಪೋಸ್ಟ್ ಮಾರ್ಟಂ ಯಾಕೆ? ಮಿಸ್ಟರ್ ಶಂಕರ್, ಈಗ ಇದು ಅಗತ್ಯವಾಗಿದೆ. ನಿಮ್ಮ ರೂಮ್ ಬಾಯ್ ಕೃಷ್ಣ ಹೇಳುತ್ತಿದ್ದದ್ದನ್ನು ಕೇಳಿಸಿಕೊಂಡೆ. ನಿಮ್ಮ ಅಂಕಲ್ ಕೆಲವೇ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾತನಾಡಿದ್ದರಂತೆ. ಆ ಹಿನ್ನೆಲೆಯಲ್ಲಿ ಸಂಶಯ ನಿವಾರಣೆಯಾಗಬೇಕು. ಅದಕ್ಕಾಗಿ ಇದೆಲ್ಲ. ಇನ್ಸ್ಪೆಕ್ಟರ್, ದಿಸ್ ಈಸ್ ನಾನ್ಸೆನ್ಸ್. ಸಾರಿ ಮಿಸ್ಟರ್ ಶಂಕರ್, ನೀವು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಶಂಕರ ಸೊರಸೊರ ಅಳುತ್ತಲೇ ನುಡಿದಿದ್ದ. ಇನ್ಸ್ಪೆಕ್ಟರ್, ಅಂತೂ ನೀವು ನಿಮ್ಮ ಛಲ ಸಾಧಿಸಿಬಿಟ್ಟಿರಿ. ನನ್ನನ್ನು ಅರೆಸ್ಟ್ ಮಾಡಿದ ಸುದ್ದಿ ತಿಳಿದೇ ಅಂಕಲ್ಗೆ ತಡೆಯಲಾರದೆ ಈ ರೀತಿ ಆಗಿರಬೇಕು. ನಿಜಕ್ಕೂ ಈ ಸಾವು ನನ್ನಿಂದಲೇ ಆದದ್ದು. ಅಂಕಲ್ ಮಾತು ಕೇಳಿ ನಾನು ಗೌರವವಾದ ರೀತಿಯಲ್ಲಿ ನಡೆದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಶಂಕರ ಪಶ್ಚಾತ್ತಾಪ ಪಡುತ್ತಿದ್ದ. ಆ ವೇಳೆಗೆ ಮಹೇಶ್ ರವರ ಪಾರ್ಥಿವ ಶರೀರವನ್ನು ಹೊರಕ್ಕೆ ಒಯ್ಯುತ್ತಿದ್ದರು. ಪ್ರತಿಯೊಂದು ಕೋನದಿಂದಲೂ ಭಾವಚಿತ್ರ ತೆಗೆದುಕೊಳ್ಳುತ್ತಿದ್ದ ಫೋಟೋಗ್ರಾಫರ್ ತಮ್ಮ ಕೆಲಸ ಮುಗಿಸಿ ಕ್ಯಾಮೆರಾವನ್ನು ಚರ್ಮದ ಚೀಲದೊಳಗಿಡುತ್ತಿದ್ದರು.
ಪೇದೆಗಳು ಎಲ್ಲರನ್ನೂ ದೂರ ತಳ್ಳುತ್ತಾ ಶರೀರವನ್ನು ಆಚೆಗೆ ಸಾಗಿಸಲು ಪ್ರಯತ್ನಿಸುತ್ತಿದ್ದರು. ಕೋಣೆಯ ಒಳಗಿದ್ದ ಎಲ್ಲರನ್ನೂ ಆಚೆಗೆ ಕಳುಹಿಸುತ್ತಿದ್ದ ಒಬ್ಬ ಪೊಲೀಸ್ ಪೇದೆ. ಎಲ್ಲರಿಗಿಂತ ಕೊನೆಯಲ್ಲಿ ಬಂದ ಶಂಭು ಚಿಕ್ಕಪ್ಪ ಒಡೆದು ಚೂರಾಗಿದ್ದ ಕಿಟಕಿ ಗಾಜಿನ ಚೂರುಗಳನ್ನೊಮ್ಮೆ ಯಾರಿಗೂ ಕಾಣದಂತೆ ನೋಡಿ, ಸದ್ಯ ಎಂದು ನಿಟ್ಟುಸಿರು ಬಿಟ್ಟು ತಾನೂ ಮೆಲ್ಲನೆ ಹೊರ ನಡೆದ. ಪೊಲೀಸ್ ಪೇದೆಯೊಬ್ಬ ಕೋಣೆಯ ಬಾಗಿಲನ್ನು ಮುಚ್ಚಿ ಬೀಗ ಹಾಕಿ ಬೀಗದ ಕೈಗಳನ್ನು ತನ್ನ ಜೇಬಿನೊಳಗಿಟ್ಟು ಹೊರ ನಡೆದ. ಮುಂದೆ ನಡೆದಿದ್ದ ಅನಿತಾಳ ಹಿಂದೆ ಎಲ್ಲರೂ ನಡೆದರು. ಹೋಟೆಲ್ನ ಹೊರಗೆ ಜನ ಕಿಕ್ಕಿರಿದು ನೆರೆದಿದ್ದರು. ಏನು ಕುತೂಹಲವೋ ಈ ಜನಕ್ಕೆ. ಹೆಣವನ್ನು ಹೊತ್ತಿದ್ದ ವ್ಯಾನ್ ಸರ್ಕಾರಿ ಆಸ್ಪತ್ರೆಯ ಕಡೆಗೆ ಸಾಗಿತು. ಇನ್ಸ್ಪೆಕ್ಟರ್ ಅನಿತಾಳ ಜೀಪು ಮತ್ತು ಶಂಕರನ ಕೆಂಪು ಮಾರುತಿ ಕಾರು ಠಾಣೆಯ ಕಡೆ ಸಾಗಿತು. ಠಾಣೆಯ ಔಪಚಾರಿಕತೆಗಳು ಮುಗಿದ ನಂತರ ಶಂಕರ, ಶಂಭು, ರೂಂಬಾಯ್ ಕೃಷ್ಣ ಹಾಗೂ ಆ ವೇಳೆಗೆ ಬಂದಿದ್ದ ವಕೀಲ ವಿಶ್ವನಾಥ್ ಎಲ್ಲರೂ ಆಸ್ಪತ್ರೆಯ ಕಡೆ ಸಾಗಿದರು. ಕುತೂಹಲ ತುಂಬಿದ್ದ ಜನ ಮೆಲ್ಲನೆ ಅಲ್ಲಿಂದ ಕಾಲ್ತೆಗೆಯುತ್ತಿದ್ದರು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.